ಎಂಬುದಾಗಿ, ಇಲ್ಲಿ ದೇವರ ಆತ್ಮನ ಫಲಗಳು ನಮ್ಮಲ್ಲಿದೆಯಾ? ನಾವು ದೇವರ ವಿಶ್ವಾಸಿಗಳಾಗೋದಕ್ಕೆ ಅರ್ಹರಾಗಿದ್ದೀವಾ? ನಾವು ದೇವರನ್ನ ಆರಾಧನೆ ಮಾಡೋದಕ್ಕೆ ನಾವು ಅರ್ಹರಾಗಿದ್ದೀರಾ? ಮತ್ತೆ ನಾವು ದೇವರನ್ನ ನಾವು ಸ್ತುತಿ ಮಾಡೋದಕ್ಕೆ, ದೇವರನ್ನ ನಂಬುವುದಕ್ಕೆ ನಮ್ಮಲ್ಲಿ ಈ ಕ್ವಾಲಿಟೀಸ್ ಇದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಲ್ಲ ಪ್ರಿಯರೇ. ನಾವು ಯಾವಾಗಲೂ ದೇವರ ಮುಂದೆ ಬರ್ತೀರಿ, ಸ್ವಾಮಿ ನನಗೆ ಅದು ಕೊಡು, ನನಗೆ ಇದು ಕೊಡು, ನನಗೆ ಒಳ್ಳೇದು ಮಾಡು, ನನಗೆ ಆರೋಗ್ಯ ಕೊಡು, ನನಗೆ ಬಂಗಾರ ಕೊಡು, ನನಗೆ ಬೆಳ್ಳಿ ಕೊಡು, ನನಗೆ ಎಲ್ಲವನ್ನ ಕೊಡು ಎಂಬುದಾಗಿ ನಾವು ಯಾವಾಗಲೂ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೇವೆ ಹೊರತು, ಮತ್ತೆ ನಾವು ನನ್ನನ್ನು ನಾನು ಸರಿ ಮಾಡ್ಕೊಳ್ಬೇಕು, ನನ್ನ ಹೃದಯವನ್ನು ನಾನು ಸರಿ ಮಾಡ್ಕೊಳ್ಬೇಕು, ನಾನು ಎಲ್ಲಿ ಲೋಪ ನನ್ನಲ್ಲಿದೆ, ಯಾವ ದ್ವೇಷ ನನ್ನಲ್ಲಿದೆ ಎಂಬುದಾಗಿ ಇಲ್ಲಿ ನಾವು ಯೋಚನೆ ಮಾಡೋದಿಲ್ಲ ಪ್ರಿಯರೇ. ಹಾಗಾಗಿ ಇನ್ನೇನಾಗುತ್ತಂದ್ರೆ, ಮೊದಲು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ಸರಿ ಮಾಡಿಕೊಂಡಾಗ ನಮ್ಮ ಹೃದಯ ಪರಿಶುದ್ಧವಾಗಿದ್ರೆ ಮಾತ್ರ, ನಮ್ಮ ಹೃದಯ ದೇವರ ಮುಂದೆ ಹೃದಯ ಕ್ಲೀನ್ ಆಗಿದ್ರೆ ಮಾತ್ರ ನಾವು ದೇವರ ಮುಂದೆ ನಿಲ್ಲೋದಕ್ಕೆ ನಾವು ಶಕ್ತರಾಗಿರ್ತೀವಿ.